ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಡಿ ಕಡೆಯಿಂದ. ಹೇಗಿದ್ದೀರಾ ಗಾಯ್ಸ್? ನಂಗನ್ಸ್ದಂಗೆ ಎಲ್ರು ಚೆನ್ನಾಗೇ ಇರ್ತೀರಾ. ಅಮಾವಾಸ್ಯೆಗೆ ವಿಡಿಯೋ ಹಾಕೋಣ ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡೋರು ಆಗೋಯ್ತು ಲೇಟು. ಯಾವಾಗ್ಲೂ ನಿಮ್ಮನ್ನ ಮಾಡಿಸ್ತಾ ಇರ್ತೀನಿ ವೆಯ್ಟು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ನಾನು ಇವಾಗ ಆಡ್ತಾ ಇದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್. ಸ್ಕ್ಯಾನರ್ ಅಲ್ಲಿ ಬೇಜಾನ್ ಜನ ಎನಿಮೀಸ್ ಕಾಣಿಸ್ತಾವ್ರೆ. ಸಿಮೆಂಟೆಡ್ ಹೌಸ್ ಅಲ್ಲಿ ನಡುವೆ ಯಾರು ಎನಿಮೀಸ್ ಲ್ಯಾಂಡ್ ಆಗ್ತಾ ಇಲ್ಲ ಜಾಸ್ತಿ, ಅದಕ್ಕೆ ಇವತ್ತು ಇಲ್ಲಿ ಲ್ಯಾಂಡ್ ಆಗಿದ್ದೀನಿ. ಇನ್ ಸರ್ಚ್ ಆಫ್ ಗೋಲ್ಡ್, ಯು ಲಾಸ್ಟ್ ಡೈಮಂಡ್. ಇದ್ರಲ್ಲಿ ಏನಾದ್ರು ದೀಪಾವಳಿ ಆಫರ್ ನಡೀತಾ ಇದೆಯಾ? ಇಲ್ಲ, ಫ್ರೀ ಆಗಿ ಒಂದು ಥಾಮ್ಸನ್ ಕೊಟ್ಟವ್ರೆ. ಓಕೆ, ಶಾರ್ಟ್ ರೇಂಜ್ಗೆ ಥಾಮ್ಸನ್ನು, ಲಾಂಗ್ ರೇಂಜ್ಗೆ XM8. ನೀವು ವಿಡಿಯೋಗೆ ಇನ್ನೂ ಲೈಕ್ ಹಾಕಿಲ್ಲ ಅಂದರೆ ಯಾಕೆ ಮಾಡ್ತಾ ಇದ್ದೀರಾ ವೆಯ್ಟು? ಆಲ್ರೆಡಿ ವಿಡಿಯೋಗೆ ಲೈಕ್ ಹಾಕಿದ್ದೀರಾ ಅಂದರೆ ಗ್ರೇಟು. ಇಲ್ಲೊಬ್ಬ ದಬರ್ದಿಲ್ಲೇ ಬಂದ ಹೊಡೆಸ್ಕೊಳಕ್ಕೆ ಏಟು ಚಿಂದೆ ಹೆಡ್ ಶಾಟ್ ಬಿತ್ತು. ಎಲಿಮಿನೇಟೆಡಾ? ಹೆಡ್ ಶಾಟ್ ಬಿತ್ತು ಅನ್ಕೊಂಡೆ. ಓಕೆ, ಲಾಸ್ಟ್ ಬುಲೆಟ್ ಬಾಡಿಗೆ ಬಿತ್ತೇನೋ. ಫುಟ್ ಸ್ಟೆಪ್ಸ್ ಬರ್ತಾ ಇದೆ. ಓ, ದಬರ್ದಿಲ್ಲ ಇಲ್ಲೇ ಬಂದ, ಹೆಡ್ ಶಾಟ್ ತಿಂದ, ನಾಕಾದ. ಈ ದೊಡ್ಡ ಮನೆ ಹೇಳ್ತಿದ್ದಕ್ಕೆ ಒಳ್ಳೇದಾಯ್ತು, ಬೇಗ ಎನಿಮೀಸ್ ಸಿಕ್ತವ್ರೆ. ಓಕೆ, ಇದು ಕಿಲ್ಲೆತ್ ಬಿಡೋಣ, ನಾಕ್ ಆಗಿರೋದು. ಎಲಿಮಿನೇಟೆಡಾ? ಇವನ್ಗೂ ಹೆಡ್ ಶಾಟ್ ಬಿತ್ತು ಅನ್ಕೊಂಡೆ. ನನ್ನ ಕಣ್ಣೇ ಸರಿ ಇಲ್ವಾ? ಮೊದಲು ಪೆನ್ಸ್ ಕಾರ್ಡ್ಗೆ ಹೋಗ್ಬಿಟ್ಟು ಕಣ್ ಚೆಕ್ ಮಾಡಿಸ್ಕೊಳ್ಬೇಕು. ಮತ್ತೆ ನಿಮ್ಗೆ ಏನಾದ್ರು ಆ್ಯಡ್ ಬಂತ ವಿಡಿಯೋನಲ್ಲಿ? ನನ್ನ ವಿಡಿಯೋ ನಾನು ನೋಡೋವಾಗ್ಲೂ 30 ಸೆಕೆಂಡ್ಸ್ ಆ್ಯಡ್ ಬರುತ್ತೆ. ಇಲ್ಲಿ ಇನ್ನೊಬ್ಬ ಎನಿಮಿ ಬಂದ, ಓಪಿ ಆಗಿ ಹೆಡ್ ಶಾಟ್ ಬಿತ್ತು. ಈ ಸಲ ಎಲಿಮಿನೇಟೆಡ್ ಅಂತ ಬಂದ್ರೆ ಗೇಮ್ ಎಕ್ಸಿಟ್ ಆಗ್ತೀನಿ. ಓಕೆ, 3 ಕಿಲ್ ಆಗಿದೆ. ಈ ಸ್ಕ್ವಾಡ್ ಅಲ್ಲಿ ಇನ್ನೊಬ್ನಿರ್ತಾನೆ ಅನ್ಸುತ್ತೆ. ಅಲ್ಲಿ ಸ್ಕ್ಯಾನರ್ ಇದೆ, ಹೊಡೆದ್ ನೋಡೋಣ ಎಲ್ಲಿದ್ದಾನೆ ಅಂತ. ಇಲ್ಲಿ ಆಡಮ್ ಅಂತ ಬಂದ. ಸ್ಕ್ಯಾನರ್ ಹೊಡಿಯೋಕೆ ಹೋದೆ, ಒಂದು ಬುಲೆಟ್ ಅವನ್ಗೆ ಬಿತ್ತು. ಅವ್ನು ನೋಡಿದ್ರೆ ಸ್ಯಾಂಟನ್ನು ಯೂಸ್ ಮಾಡ್ಕೊಂಡು ಹೋಗ್ಬಿಟ್ನಾ. ಅಷ್ಟೇ, ಅವನಿನ್ ಮೇಲೆ ಹೋಗ್ಬಿಟ್ಟು 8 ಗಂಟೆ ಬಿಸಿಲಲ್ಲಿ ನಕ್ಷತ್ರ ಎಣಿಸ್ಕೊಂಡಿರ್ತಾನೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು. ಪೀಕಲ್ ಲ್ಯಾಂಡ್ ಆಗಿ ರಶ್ ಆಡ್ರು ಅಂದ್ರೆ ಇಲ್ಲೂ ರ್ಯಾಂಕ್ ಪುಷ್ ಮಾಡ್ತಾರೆ. ಅಷ್ಟೇ, ಈ ಮನೆಯಲ್ಲಿರೋ ದಬರ್ದಿಲ್ಲೆಗಳೆಲ್ಲ ಖಾಲಿ. ಎಲ್ರಿಗೂ ಹ್ಯಾಪಿ ದೀಪಾವಳಿ. ಎಲ್ರೂ ಇರಿ ಯಾವಾಗ್ಲೂ ಜಾಲಿ. ಇವಾಗ ನೀವು ಫ್ರೀ ಆಗಿ ಡೈಮಂಡ್ಸ್ ನ ಟಾಪ್ ಅಪ್ ಮಾಡಬಹುದು. ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ವಿನ್ಸಾ ಆಪ್ ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಡೌನ್ಲೋಡ್ ಅಂಡ್ ಗೆಟ್ ₹550. ನಿಮಗೆ ₹550 ಬೋನಸ್ ಕ್ಯಾಶ್ ಸಿಗುತ್ತೆ. ಡೌನ್ಲೋಡ್ ಆದಮೇಲೆ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಆ್ಯಪ್ ಓಪನ್ ಮಾಡ್ತಿದ್ದಂಗೆ ಪ್ರಿಫರ್ಡ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ. ಮತ್ತೆ ಲಾಗಿನ್ ಆಗೋವಾಗ ಹುಷಾರಾಗಿರಿ. ನೀವು ಮೊದಲೇ ಲಾಗಿನ್ ಆಗಿರೋ ನಂಬರಿಂದ ಲಾಗಿನ್ ಆದರೆ ನಿಮಗೆ ಬೋನಸ್ ಕ್ಯಾಶ್ ಸಿಗಲ್ಲ. ಹೊಸ ನಂಬರಿಂದ ಲಾಗಿನ್ ಆದರೆ ಬೋನಸ್ ಕ್ಯಾಶ್ ಸಿಗುತ್ತೆ. ಆಮೇಲೆ ನೀವು ಆ ಕ್ಯಾಶ್ನ ಯೂಸ್ ಮಾಡಿಕೊಂಡು ಗೇಮ್ ಆಡಿ. ನಿಮ್ಮ ಸ್ವಂತ ಕಾಸು ಹಾಕೋಕೆ ಹೋಗಬೇಡಿ, ಬೋನಸ್ ಕ್ಯಾಶ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗೋ ಗೇಮ್ಸ್ ಅಥವಾ ನೀವು ಚೆನ್ನಾಗಿ ಆಡೋ ಗೇಮ್ಸ್ನ ಆಡಿ. ಆಮೇಲೆ ನೀವು ಅದರಲ್ಲಿ ಅರ್ನ್ ಮಾಡಿರೋ ಮನಿನೆಲ್ಲ ಈಸಿಯಾಗಿ ವಿಡ್ರಾ ಮಾಡ್ಕೊಳ್ಬೋದು. UPI ಇಂದನೂ ವಿಡ್ರಾ ಮಾಡ್ಕೊಳ್ಬೋದು ಅಥವಾ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೂ ವಿಡ್ರಾ ಮಾಡ್ಕೊಳ್ಬೋದು. 2 ಆಪ್ಷನ್ ಕೂಡ ಸಿಗುತ್ತೆ. ನಿಮಗೆ ವಿಡ್ರಾ ಮಾಡೋದು ಬೇಕಿಲ್ಲ ಅಂದರೆ ನೀವು ಇದೇ ಆ್ಯಪಲ್ಲಿ ಫ್ರೀ ಫೈರ್ ಡೈಮಂಡ್ಸ್ನ ಕೂಡ ಟಾಪ್ ಅಪ್ ಮಾಡ್ಬೋದು. ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ವಿನ್ಸಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಆಡಮ್ ಅಂಕಲ್ ಎಲ್ಲಿದ್ದಾನೋ ನೋಡೋಣ. ಸ್ಕ್ಯಾನರ್ ಹೊಡೆದು ಓಕೆ, ಲೆಫ್ಟಲ್ಲಿ ಇದ್ದಾನೆ. ಅವ್ನು ಕೆಳಗೆ ಬಂದಿದ್ದಾನೆ ಅನ್ಸುತ್ತೆ. ಇಬ್ಬರೇ ನಿಮಿಸ್ನ ತೋರಿಸ್ತಾ ಇದೆ. ಮೇಲೇನೋ ಒಬ್ನಿದ್ದಾನೆ, ಮತ್ತೆ ಇಲ್ಲಿ ಯಾರೋ ಇನ್ನೊಬ್ನು ಬಂದಿದ್ದಾನೆ ಅನ್ಸುತ್ತೆ. ಈ ಬ್ಯಾನರ್ ಮೇಲೇನಿಲ್ಲ. ಈ ಸ್ಯಾಂಟಿನೋ ಸ್ಕಿಲ್ ಬಂದಾಗಿಂದ ಎಲ್ಲಂದ್ರಲ್ಲಿ ಲ್ಯಾಂಡ್ ಆಗ್ಬಿಡ್ತಾರೆ. ಬಿಟ್ರೆ ಮರದ ಮೇಲೆ ಲ್ಯಾಂಡ್ ಆಗ್ಬಿಟ್ಟು ಆಮೇಲೆ ಆ ಸ್ಕಿಲ್ ಯೂಸ್ ಮಾಡ್ಕೊಂಡು ಲೂಟ್ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತಾರೆ. ಅಲ್ಲಿ ಹಿಂದೆ ಒಬ್ಬ ಸೋಲೋ ಡೇರ್ ಇಸ್ಕೊಂಡ. ನಾನು ಅವನನ್ನು ಕೇರ್ ಮಾಡ್ದಿರ ಈ ಸೈಡ್ ಇರೋ ಎನಿಮಿನ ಟೇರ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲೇ ಇದ್ದಾನೆ. ಸ್ವಲ್ಪ ಡ್ಯಾಮೇಜ್ ಬಿತ್ತು, ವಾಲ್ ಹಾಕೊಂಡ್ಬಿಟ್ಟ. ನಾನು ವಾಲ್ ಹಾಕ್ದೆ, ಅವ್ನು ಫೈರ್ ಮಾಡ್ದ. ಓಕೆ, ಇವಾಗ ರಶ್ ಮಾಡಿ ಹೊಡೆದೇ ಬಿಡೋಣ. ಚಿಂದೆ ಹೆಡ್ ಶಾಟ್ ಬಿತ್ತು, ಶೀಲ್ಡ್ ಬಂದಿದೆ. ದಬರ್ದಿಲ್ಲ ಅದ ನಾಲ್ಕು. ಅವನ ಹೆಸರು ಹಾರ್ದಿಕ್. ಟೆಸ್ಟ್ ಸ್ಕ್ವಾಡ್ ಅಲ್ಲಿ ಇಲ್ಲ ಅಂತ ಫ್ರೀ ಫೈರ್ ಆಡಕ್ ಬಂದ್ಬಿಟ್ರು ಹಾರ್ದಿಕ್ ಅವರು. ಅದೇನೋ ಗೊತ್ತಿಲ್ಲ, ಈ ಐಫೋನ್ ಅಲ್ಲಿ ಬಾಕ್ಸ್ ಬಂದ್ಬಿಡುತ್ತೆ ನೇಮ್ ಅಲ್ಲಿ. ಏನಾದ್ರೂ ಸ್ಟೈಲಿಶ್ ಫಾಂಟ್ಸ್ ಇಟ್ಕೊಂಡ್ರೆ ನನ್ನ ನೇಮ್ ಕೂಡ ಬಾಕ್ಸ್ 88 ಅಂತ ತೋರಿಸುತ್ತೆ. ಇನ್ ಎನಿಮೀಸ್ ನೇಮ್ಸ್ನೆಲ್ಲ ನಾನೇ ಗೆಸ್ ಮಾಡಬೇಕು. ಅವ್ನು ಸೋಲೋ ಡೇರ್ ಇಸ್ಕೊಂಡಿರೋ ಅವ್ನ ಮೇಲೇನೆ ಇದ್ದಾನೆ. ಆ ಸೈಡ್ ಇಂದಾನು ಸ್ಕೋಪ್ ಆಗದೆ, ಇಲ್ಲಿಂದಾನು ಸ್ಕೋಪ್ ಆಗದೆ, ಕಾಣಿಸೇ ಇಲ್ಲ. ಇನ್ನೇನು ಅವ್ರ ಟೀಮ್ ಅವ್ರನ್ನೆಲ್ಲ ರಿವೈವ್ ಮಾಡೇ ಬಿಡ್ತಾನೆ. ಅಲ್ಲಿ ರೆಡ್ ಮಾರ್ಕ್ ಬರ್ತಾ ಇದೆ. ಬೇರೆ ಟೀಮ್ ಅವ್ನು ಯಾರೋ ಲ್ಯಾಂಡ್ ಆದಂಗೆ ಇದ್ದಾನೆ. ಇಲ್ಲಿ ಇನ್ನೊಬ್ನು ಲ್ಯಾಂಡ್ ಆಗ್ತಾ ಇದ್ದಾನೆ. ಓಕೆ, ಸ್ವಲ್ಪ ಡ್ಯಾಮೇಜ್ ಬಿತ್ತು, ನಾಕೆ ಆಗ್ಬಿಟ್ಟ. ಇವ್ರನ್ನೆಲ್ಲ ಯಾರು ರಿವೈವ್ ಮಾಡಿದ್ರು? ಪೋರ್ಟಲ್ಗೋ ಪರ್ಚೇಸ್ ಮಾಡೋಣ ಅಂದ್ರೆ ಅಷ್ಟು ಕಾಯಿನ್ಸೇ ಇಲ್ಲ ನನ್ನ ಹತ್ರ. ಅಷ್ಟೇ, ಅವ್ರ ಟೀಮ್ ಮೇಟ್ಸ್ನೆಲ್ಲ ಅವ್ನು ರಿವೈವ್ ಮಾಡ್ಕೊಂತಾನೆ. ಓಕೆ, ರಿವೈವ್ ಆಗಿದ್ದಾರೆ. ಇಲ್ಲೇ ಲ್ಯಾಂಡ್ ಆಗ್ತಾ ಇದ್ದಾರೆ. 1 2 3 4 5 6 ಜನ ಲ್ಯಾಂಡ್ ಆಗ್ತಾ ಇದ್ದಾರೆ. ಮತ್ತೆ ನನ್ ಕಣ್ಣೆ ಸರಿ ಇಲ್ವಾ? ಇವಾಗ ಪಾಸ್ ಮಾಡಿದಾಗ 6 ಜನ ಕಾಣಿಸಿದ್ರು. 2 ಸ್ಕ್ವಾಡ್ ರಿವೈವ್ ಆಗಿದ್ದಾರೆ ಅನ್ಸುತ್ತೆ. ಮೇಲೆ ಸೋಲೋ ಡೇರ್ ಅವನೊಬ್ಬ ಹಾಕಿದ್ದಾನೆ. ಮತ್ತೆ ಕಾಯಿನ್ಸ್ ಅಲ್ಲಿ ಯಾರೋ ರಿವೈವ್ ಮಾಡಿದ್ದಾರೆ ಅದೇ ಟೀಮಲ್ಲಿ. ಎಲ್ಲ ಒಟ್ಟಿಗೆ ಲ್ಯಾಂಡ್ ಆಗಿದ್ದಾರೆ. ಇಲ್ಲಿ ರೆಡ್ ಮಾರ್ಕ್ ಬರ್ತಾ ಇದೆ. ಇಲ್ಲಿ ಯಾರು ಕೆಳಗೆ ಲ್ಯಾಂಡ್ ಆಗಿದ್ದಾರೆ ಅಂತ ನೋಡೋಣ. 3 ಅಂತೂ ಮೇಲೆ ಲ್ಯಾಂಡ್ ಆದ್ರು. ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲ ಮೇಲೆ ರೆಡ್ ಮಾರ್ಕ್ ಬಂತೇನೋ.
ಇಲ್ಲಿ ಯಾರೋ ನಾಕಾಗಿ ಬಿದ್ದಿದ್ದಾನೆ, ಸಿಕ್ಕಿದೆ ಚಾನ್ಸು. ಅಲ್ಲಿ ಯಾರೋ ಇನ್ನೊಬ್ಬ ನೋಡ್ತಾ ಇದ್ದಾನೆ. ಫಸ್ಟ್ ಕಿಲ್ ಚೋರಿ ಮಾಡೋಣ. ಇವಾಗ ನೆಮ್ಮದಿ ಆಗಿ ಸಾಯ್ಬಹುದು ಬೇಕಾದ್ರೆ. ಹೆಂಗೋ ಒಂದು ಕಿಲ್ ಚೋರಿ ಮಾಡಿದೀನಿ. ಇನ್ನೊಬ್ಬ ಇಲ್ಲೇ ಇದ್ದಾನೆ, ಇರೋದೊಬ್ಬರದಿಲ್ಲ, ಸ್ವಲ್ಪ ಡ್ಯಾಮೇಜ್ ಕೊಟ್ಟ. ಇವಾಗ ಹೊಡಿಯೋಣ. ಒಳ್ಳೆ ಹೆಡ್ ಶಾಟ್ ಬಿತ್ತು. ನಾಕಾದ್ಲು ಅಮ್ಮಿನ್ ನಾಕ್ ಮಾಡಿದೀನಿ. ಅವ್ರ ಅಪ್ಪಿ ಹುಡ್ಕೊಂಡ್ ಬರ್ತಾವನೆ. ಅವನಿಗೆ ಸ್ವಲ್ಪ ಡ್ಯಾಮೇಜ್ ಬಿತ್ತು, ನನಗೂ ಡ್ಯಾಮೇಜ್ ಆಗಿದೆ. ಹೀಲ್ ಆಗ್ಬೇಕು. ಇಲ್ಲೇ ಬಂದ್ಬಿಟ್ಟು ಅವನು ಶಾರ್ಟ್ ಗನ್ ಎತ್ಕೊಂಡು ಬರ್ತಾ ಇದ್ದಾನೆ, ರಶ್ ಮಾಡ್ತಾ ಇದ್ದಾನೆ. ಇರೋ ಒಳ್ಳೆ ಹೆಡ್ ಶಾಟ್ ಬಿತ್ತು. ಇವನು ಡೌನ್ ಆದ. ಟ್ರೋಗನ್ ಎತ್ಕೊಂಡು ಬಂದಿದ್ದ. ಹೆಂಗೋ ಕ್ರೇಜಿ ಸುಮನ್ಗೆ ಕ್ರೇಜಿಯಾಗಿ ಹೆಡ್ ಶಾಟ್ ಬಿತ್ತು. ಅಮ್ಮಿ ಕಿಲ್ ಎತ್ತನ ತಲ್ಲ ಫಾರ್ ಎ ರೀಸನ್ ಆಯ್ತು. ಅಪ್ಪಿ ಕಿಲ್ ಎತ್ತಿದ್ರೆ ಡಿ ಫಾರ್ ಎ ರೀಸನ್. ಕಾರ್ ಬೇರೆ ಬರ್ತಾ ಇದೆ. ಇನ್ನು ಎಷ್ಟು ಜನ ಎನಿಮೀಸ್ ಬರ್ತಾರೆ. ಒಳ್ಳೆ ಸರಾಪಾಟ್ ಹಾಕಿದ್ದಾರೆ. ಇದು ಅವಾಗ್ಲಿಂದ ಸ್ಟಾಪೇ ಆಗ್ತಾ ಇಲ್ಲ. 8 ಕಿಲ್ಸ್ ಆಗೋಗಿದೆ ಪೀಕ್ ಅಲ್ಲೇ. ಇಲ್ಲೊಂದು ವಾಲ್ ಬೇರೆ ಬಿದ್ದಿದೆ. ಅವಾಗ್ಲೇ ಇಲ್ಲೊಂದು ಕಾರ್. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಫಸ್ಟ್ ಕಿಲ್ ಮಾಡ್ದವ್ನು ಮತ್ತೆ ಬಂದವನೇ. ಮಿಸ್ ಫೈರ್ ಆಯ್ತು, ಸ್ವಲ್ಪ ಡ್ಯಾಮೇಜ್ ಬಿತ್ತು, ಮತ್ತೆ ನಾಕೆ ಆಗ್ಬಿಟ್ಟ. ಓಕೆ, ಅವ್ನು ಮೇಲಿಂದ ಬಿದ್ದಾಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ನಾನು ಸ್ವಲ್ಪ ಹೊಡೆದಿದ್ದಕ್ಕೆ ನಾಕಾದ. ಹಿಂದೆಯಿಂದ ಯಾರೋ ಬರ್ತಾ ಇದ್ದಾರೆ, ಇಬ್ರು ಬರ್ತಾ ಇದ್ದಾರೆ. ಒಬ್ಬಂಗೆ ಸ್ವಲ್ಪ ರೆಡ್ ನಂಬರ್ಸ್ ಬಿತ್ತು, ಇನ್ನೊಬ್ಬ ಫುಲ್ ರಶ್ ಮಾಡ್ತಾ ಇದ್ದಾನೆ. ಇರೋ ಮಗ ಇಬ್ರು ಬಂದ್ಬಿಟ್ರು. ಇರೋ ಅಯ್ಯೋ, ನನಗೆ ಬೇಜಾನ್ ಡ್ಯಾಮೇಜ್ ಆಗ್ಬಿಟ್ಟಿದೆ. 100 HP ಹತ್ರ ಹೋಗಿದೆ. ಫಸ್ಟ್ ಹೀಲ್ ಆಗಬೇಕು. ಇವರೇನು ಈ ರೇಂಜಿಗೆ ರಶ್ ಮಾಡ್ತಾವ್ರೆ. ಇಲ್ಲಿ ಬಂದೇ ಬಿಟ್ರು ಆಗ್ಲೇ. ಇಬ್ರು ಬರ್ತಾವ್ರು. ಇರೋ ಹೀಲ್ ಆಗ್ಬೇಕು ನಾನು. ಇವ್ರು ನೋಡಿದ್ರು ಈ ರೇಂಜಿಗೆ ರಶ್ ಮಾಡ್ತಾವ್ರು, ಮತ್ತೆ ಡ್ಯಾಮೇಜ್ ಕೊಡ್ತಾವ್ರೆ. ಮಿಸ್ ಫೈರ್ ಆಯ್ತು. ಈ ಸಲ ಸ್ವಲ್ಪ ಅವ್ನಿಗೆ ಡ್ಯಾಮೇಜ್ ಕೊಡೋಣ. ಒಂಚೂರು ಹೆಡ್ ಶಾಟ್ ಬಿತ್ತು, ಆದ್ರೂ ಅವ್ನು ಹೀಲ್ ಆಗಕ್ಕೆ ನಿಂತ್ಕೊಳ್ಳಲ್ಲ ಅನ್ಸುತ್ತೆ. ಇಬ್ರಿದಾರಲ್ಲ, ರಶ್ ಮಾಡ್ತಾರ. ಇಲ್ಲ ಬರ್ಲಿಲ್ಲ, ಬಂದ. ಓಪಿ ಹೆಡ್ ಶಾಟ್ ಬಿತ್ತು, ಶೀಲ್ಡ್ ಬಂದಿದೆ. ಹೆಂಗೋ ನಾಕಾದ. ಡಿಮಿತ್ರಿ ಬೇರೆ ಹಾಕೊಂಡಿದ್ದಾನೆ. ಇರೋ ಮಗ ಕಿಲ್ಸ್ ಆಯ್ತು ಆಗ್ಲೇ 10. ಈ ಗೇಮಲ್ಲಿ ಇದೆ ಸಿಕ್ಕಾಪಟ್ಟೆ ಫನ್ನು. ಇನ್ನೊಬ್ಬ ಇವ್ರ ಟೀಮ್ ಮೇಟ್ ಬೇರೆ ಇದ್ದಾನೆ. ಇಲ್ಲಿಂದ ಯಾರೋ ಬಂದ, ಹಿಂದೆ ಹೆಡ್ ಶಾಟ್ ಬಿತ್ತು. ಎಲ್ಲಿಂದಾನೋ ದೇವ್ರ ತರ ಬಂದ್ ಶಿವ ಅನ್ಬಿಟ್ಟ. ಇದು ಕಿಲ್ ಎತ್ಬಿಡೋಣ. 11 ಕಿಲ್ಸ್ ಆಯ್ತು. ಅವಾಗ್ಲೇ ಇಬ್ರು ರಶ್ ಮಾಡಿದ್ರು. ಒಬ್ಬಂಗ್ ಹೊಡೆದಿದ್ದೀನಿ. ಇವನ್ ಯಾರೋ ಬೇರೆ ಟೀಮ್ ಅವನು. ಅವ್ರ ಟೀಮ್ ಮೇಟ್ ನ ರಿವೈವ್ ಹಾಕ್ಬೇಕಂದ್ರು ಇಲ್ಲೇ ಬರ್ಬೇಕು. ಇನ್ನೆಲ್ಲ ಹೋದ ಅವನು. ಇಲ್ಲ ಅವ್ನ್ಗೆ ಯಾರಾದ್ರೂ ಬೇರೆಯವ್ರು ಹೊಡೆದ್ಬಿಟ್ರ. ಇಲ್ಲಿ ಬೇಜಾನ್ ಜನ ಎನಿಮೀಸ್ ಇದಾರೆ, ಬೇರೆ ಟೀಮ್ ಅವರೆಲ್ಲ. ಲೆವೆಲ್ 4 ವೆಸ್ಟ್ ಬೇರೆ ಇದೆ. ಲೂಟ್ ಬಾಕ್ಸ್ ಅಲ್ಲಿ ದಬರ್ದಿಲ್ಲ, ಇಲ್ಲೇ ಸಿಕ್ತ. ಸ್ವಲ್ಪ ಡ್ಯಾಮೇಜ್ ಬಿತ್ತು. ಈ ಸೈಡ್ ಇಂದ ಬರ್ತಾನೆ. ಇಲ್ಲೇ ಬಂದ. MB14 ಮಿಸ್ ಆಯ್ತು. ಸ್ಕ್ಯಾರ್ ಅಲ್ಲಿ ಹೊಡೆದು ಬಿಡೋಣ. ಚಿಂದೆ ಹೆಡ್ ಶಾಟ್. ಏನ್ ತಲೆಗೆ ಕುತ್ಕೊಳ್ತು. ಇಲ್ಲಿ ಇನ್ನೊಬ್ಬ ಬಂದ. ಇರೋ ಮಗ UMP ಎತ್ಕೊಂಡು ಹೊಡಿತಾ ಇದ್ದಾನೆ. ಓಕೆ, ಇಲ್ಲಿ ಯಾರೋ ಲ್ಯಾಂಡ್ ಆದ ಅನ್ಸುತ್ತೆ. ಆ ಮಾರ್ಕ್ ಬೇರೆ ಬಂತು. ಇವನ್ ಹೊಡಿಯೋಣ ಫಸ್ಟು. ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ ನನಗೆ, ಸುಮ್ಮನೆ ಹೀಲ್ ಆಗ್ತಾ ಇದ್ದೀನಿ. ಅವ್ನಿಗೊಂಚೂರು ಡ್ಯಾಮೇಜ್ ಬಿತ್ತು. ಇವಾಗ ರಶ್ ಮಾಡಿ ಹೊಡಿಯೋಣ. ಒಳ್ಳೆ ವಾಲ್ ಹಾಕೊಂಡ. ಸರಿ, ಇವಾಗ ಇಲ್ಲಿ ಗ್ಯಾಪಲ್ಲಿ ಹೋಗ್ಬೋದಾ? ಇಲ್ಲ, ಹೋಗೋಕ್ಕಾಗಲ್ಲ. ಮತ್ತೆ ಹಿಂಗಿಂದಾನೆ ಹೋಗ್ಬೇಕು. ಅವನೇ ಬಂದ್ಬಿಟ್ಟ. ನಮಗಿಂತ ಸ್ಪೀಡಾಗಿ ಆಡ್ತಾ ಇದ್ದಾನೆ ಅವನು. ಸೈಕಾಗಿ ಹೆಡ್ ಶಾಟ್ ಬಿದ್ದಿದೆ. ಇನ್ನೊಂದು ಸ್ವಲ್ಪ ಲೈಫ್ ಇರುತ್ತೆ ಅಷ್ಟೇ. ಮಿಸ್ ಆಯ್ತು. ಈ ಸಲ ಅಪ್ಪಿನ ಸೇವ್ ಮಾಡಕ್ ಕಮ್ಮಿ ಬಂದು. ಓಕೆ, ಇವನ್ ಡೌನ್ ಆದ. ಇವಾಗ 7 ಬೇರೆ ಹೊಡಿಬೇಕಿರಮ್ಮಿ. ಹಿಂದೆ ಹೆಡ್ ಶಾಟ್. ಇಬ್ರು ಡೌನ್ ಆಗಿದ್ದಾರೆ. ಓಹೋ, ವೈಟ್ ಆ್ಯಂಡ್ ವೈಟ್ ಕಪಲ್ಸು. ಕೊಲೆ ನಂಬರ್ 13, ಕೊಲೆ ನಂಬರ್ 14. 14 ಕಿಲ್ಸ್ ಬರೀ ಪೀಕ್ ಅಲ್ಲಿ. ಅದು ಈ ಮನೆಯಲ್ಲೇ, ಆಲ್ಮೋಸ್ಟ್ ಈ ಮನೆ ಸುತ್ತಮುತ್ತಾನೆ ಸಿಕ್ಕಿರೋದು. ಏನ್ ನಡೀತಾ ಇದೆ ಇಲ್ಲಿ? ಇವಾಗ ಲಾಸ್ಟ್ ವಿಡಿಯೋ ಗಿವ್ ಅವೇ ರಿಸಲ್ಟ್ಸ್ ನ ನೋಡೋಣ. ಮತ್ತೆ ಈ ವಿಡಿಯೋನಲ್ಲಿ ಕೂಡ 200 ರೂಪೀಸ್ ರೆಡೀಮ್ ಕೋಡ್ ಗಿವ್ ಅವೇ ಇರುತ್ತೆ. ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆ ನಿಮ್ಮ ಇನ್ಸ್ಟಾ ID ಮೆನ್ಷನ್ ಮಾಡಿ. ನಿಮ್ಮ ಲಕ್ ಇದ್ರೆ ನೀವೇ ವಿನ್ ಆಗ್ತೀರಾ. 1.5K ಕಮೆಂಟ್ಸ್ ಮೇಲೆ ಬಂದಿತ್ತು. ಓಕೆ, ಎಲ್ಲ ಲೋಡ್ ಆಗಿದೆ. ಇವಾಗ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಟಾಕ್ಸಿಕ್ ಗೇಮರ್ಸ್ ಬ್ರೋ. ಇನ್ಸ್ಟಾಲಿ ನನಗೆ ಮೆಸೇಜ್ ಮಾಡಿ ರೆಡೀಮ್ ಕೋಡ್ನ ಕೊಡ್ತೀನಿ. ನಾನಿನ್ನೂ ಪೀಕಲ್ಲೇ ಇದ್ದೀನಿ. ಇಲ್ಲಿ ವಾಲೆಲ್ಲ ಹಾಕೊಂಡೊಬ್ಬ ರಿವೈವ್ ಮಾಡಕ್ ಬಂದ. ಊಕಂಗ್ ಆಗ್ಬಿಟ್ಟಿದ್ದ. ಮಿಸ್ ಫೈರ್ ಆಯ್ತು. ನಾನೇ ಸ್ಟಕ್ ಆಗ್ಬಿಟ್ಟೆ. ಇರೋ ಮಗ ಇವನ್ ಯಾರು? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಇಷ್ಟೊಂದು ಎನಿಮೀಸ್ ಎಲ್ಲಿಂದ ಬರ್ತಾ ಇದ್ದಾರೆ. ಹೆಂಗೋ ಇವ್ನು ನಾಕಾದ. ಕಿಲ್ ಎತ್ಬಿಡೋಣ ಬೇಗ. ಅಯ್ಯೋ, ಅವ್ನು ಬೇರೆ ಟೀಮ್. ಅವ್ನು ನನ್ ಕಿಲ್ ಎತ್ಕೊಂಡ್ಬಿಟ್ಟ. ಇನ್ಹೇಲರ್ ಅಲ್ಲೇ ಹೀಲ್ ಆಗುತ್ತೆ. ದಬರ್ದಿಲ್ಲ, ಇಲ್ಲೇ ಬಂದ. ಸ್ವಲ್ಪ ಡ್ಯಾಮೇಜ್ ಬಿತ್ತು. ಇಬ್ರು ಬಂದ್ರು. ಇರೋ ರ್ಯಾಂಕ್ ಗೇಮ್ ಆಡ್ತಾ ಇದೀನೋ, ಜಾಂಬಿ ಮೋಡ್ ಆಡ್ತಾ ಇದೀನೋ. ಒಬ್ಬ ನೋಡ್ತಿದ ತಕ್ಷಣ ಇನ್ನೊಬ್ನು ಬರ್ತಾ ಇದ್ದಾನೆ. ಹೆಂಗೋ ಒಬ್ಬ ಡೌನ್ ಆದ. ಇವನ್ಗೂ ಹಿಂದೆ ಹೆಡ್ ಶಾಟ್ ಬಿತ್ತು. ಇವನು ಡೌನ್ ಆದ. ಓಕೆ, ಇವಾಗ 2 ಕಿಲ್ ಎತ್ಬಿಡ. ನಾವು ರಿವೈವ್ ಆಗ್ಬಿಟ್ಟ ತಿರ್ಗಾ. ಹಿಂದೆ ಹೆಡ್ ಶಾಟ್. ಮತ್ತೆ ಟೀಮ್ ವೈಪ್ ಔಟ್ ಆಯ್ತು. ಅಲ್ಲಿ ಝೋನ್ ಆಚೆ ಮತ್ತೆ ರಿವೈವ್ ಆಗ್ತಾ ಇದ್ದಾನೆ ಯಾರೋ. ಯಾರು ಉದ್ಧಾರ ಆಗಲ್ಲ. ರಿವೈವ್ ಹಾಕೇ ಬಿಟ್ನಾ. ಕಿಲ್ಸು 16, ಅಲೈವು 16. ಸರಿ, ಇವಾಗ ಅವ್ನು ರಿವೈವ್ ಆಗ್ದ. ಒಂದು ಝೋನ್ಗೆ ಹಿಂಗೆ ಬರಬೇಕು. ಝೋನ್ ಬೇರೆ ಶ್ರಿಂಕ್ ಆಗ್ತಾ ಇದೆ. ಗಾಡಿನಾಗ ಬರ್ತಾ ಇದ್ದಾನೆ ಅನ್ಸುತ್ತೆ. ಹಿಂಗೆ ಬರಬೇಕು. ಬರೋವಾಗ ಆರಾಮಾಗಿ ಹೊಡಿಬೋದು. ಝೋನಲ್ಲಿ ಆಗಲೇ ಡ್ಯಾಮೇಜ್ ಆಗ್ತಾ ಇದೆ. ಅವನೇನು ಮಾಡ್ತಾ ಇದ್ದಾನೆ ಇನ್ನೂ ಕಾಣಿಸ್ತಾನೆ ಇಲ್ಲ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅಲ್ಲಿ ಪೆಟ್ರೋಲು ವೇಸ್ಟ್ ಮಾಡ್ತಾವನೆ. ಇಲ್ಲಿ ನನ್ನ ಟೈಮು ವೇಸ್ಟ್ ಮಾಡ್ತಾವನೆ. ಅವನು ಕಾಯ್ಕೊಂಡಿದ್ರೆ ನಾನೇ ಝೋನಿಗೆ ಬಲಿ ಆಗ್ಬಿಡ್ತೀನಿ. ಮೊದಲು ಸೇಫ್ ಝೋನ್ ಸೇರ್ಕೊಳ್ತೀನಿ. ಈ ಸೈಡಿಂದ ಯಾವುದೋ ಒಂದು ಗಾಡಿ ಹೋಯ್ತು. ಅವ್ನು ಬರ್ತಾ ಇದ್ದಾನ. ಇವಾಗ ಬರ್ತಾ ಇದ್ದಾನೆ ಅನ್ಸುತ್ತೆ. ಬಂದ, ಗಾಡಿ ಬಂತು, ಬಾಡಿ ಬಿತ್ತು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ.
ಅವಾಗ್ಲೇ ನಂದೊಂದು ಕಿಲ್ ಚೋರಿ ಆಯ್ತು. ಇವಾಗ ಫ್ರೀ ಆಗಿ ಒಂದು ಕಿಲ್ ಸಿಕ್ತು. ಇಲ್ಲಿ ಇನ್ನೊಬ್ರು ಬಿದ್ದಿದ್ದಾನೆ, ಇನ್ನೊಂದು ಕಿಲ್ ಸಿಕ್ತು. ಓಪಿ 18 ಕಿಲ್ಸ್ ಆಯ್ತು. ಈ 18 ಕಿಲ್ಸ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಬೂಯ ಮಾಡಲೇಬೇಕು ಈ ಮ್ಯಾಚ್ ಅಲ್ಲಿ. ಇಲ್ಲಿ ಇನ್ನೊಬ್ಬ ಎನಿಮಿ ಬಂದ ಇರೋ ಮಗ, ಅವನೇ ಫೈರ್ ಮಾಡ್ತಾ ಇದ್ದಾನೆ. ರೈಟ್ ಸೈಡ್ ಇಂದ ಇನ್ನೊಬ್ಬ ಬಂದ ಇರೋ ಬೇಜಾನ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಫಸ್ಟ್ ಹೀಲ್ ಆಗ್ಬೇಕು. ಇಬ್ರು ಬಂದಿದ್ದಾರೆ, ಒಬ್ರು ಕಾಣಿಸಿದ್ರೆ ಹಂಗೆ ಇಬ್ರು ಮೂವರು ಬಂದ್ಬಿಡ್ತಾರೆ. ಫಸ್ಟ್ ನಾನು ಸ್ವಲ್ಪ ದೂರ ಹೋಗ್ಬೇಕು. ಮೂವರು ಇದ್ದಾರೆ. ಇವನ್ ಬೇರೆ ಟೀಮ್ ಅವರ ಓಡೋಗ್ತಾ ಇದ್ದಾರೆ. ಸ್ವಲ್ಪ ಡ್ಯಾಮೇಜ್ ಬಿತ್ತು. ಆ ಸೈಡ್ ಇಬ್ರು ಇದ್ದಾರೆ. ಸರಿ, ಈ ಸೈಡ್ ಇಂದ ನಾನೇ ಹೋಗ್ತೀನಿ. ಇವನ್ ಮತ್ತೆ ಈ ಸೈಡ್ ಬಂದ. ಇವನು 2 ಸಲ ಕಿಲ್ ಮಾಡಿದೀನಿ. ಹೆಂಗೋ ಈ ಸಲ ಟೀಮೇ ವೈಪೌಟ್ ಆಯ್ತು. ಇಲ್ಲಿ ಇಬ್ರಿರೋರು ಏನಾದ್ರು ಈ ಝೋನಲ್ಲಿ 10 ಜನ ಇದ್ದಾರೆ. ಇನ್ನೂ ಅಲ್ಲಿ ವಾಲೆಲ್ಲ ಬಿದ್ದಿದೆ. ಅಲ್ಲಿ ಯಾರೋ ಒಬ್ನಿದ್ದಾನೆ. ಫುಲ್ ಡ್ಯಾಮೇಜ್ ಬಿತ್ತು. ಇವನಿಗೂ 2 ಸಲ ಹೊಡೆದಿದ್ದೀನಿ. ಕ್ರೇಜಿ ಸುಮನ್ 20 ಕಿಲ್ಸ್ ಆಗೋಯ್ತು. ಹೊಡೆದವ್ರನ್ನೇ ಎಷ್ಟೊಂದು ಸಲ ಹೊಡೆದಿದ್ದೀನಿ. ಇಲ್ಲಿ ಮುಂದೆ ಇನ್ನೂ ಎನಿಮೀಸ್ ಇದ್ದಾರೆ ಅನ್ಸುತ್ತೆ. ಅವ್ನು ಯಾರಿಗೋ ಫೈರ್ ಮಾಡ್ತಾ ಇದ್ದ ಆ ಸೈಡು. ಅವಾಗ ನಾನು ಹೊಡೆದಿದ್ದು. ಅಲ್ಲಿಂದ ಒಂದು ಗಾಡಿ ಬರ್ತಾ ಇದೆ. ಈ ಸೈಡ್ ಒಂದು ಬರ್ತಾ ಇದೆ. ಈ ಲಾಸ್ಟ್ ಝೋನಲ್ಲಿ ಇವ್ರು ಗಾಡಿಗಳು ಎತ್ಕೊಂಡ್ಬಿಟ್ರೆ ನಾನು ಹೆಂಗೆ ಆಡೋದು? ಜೀಪ್ ಅವನು ಸ್ಕಿಲ್ ಬೇರೆ ಹಾಕೊಂಡಿರ್ತಾರೆ, ಏಮೋ ಸಿಗಲ್ಲ. ಮತ್ತೆ ಈ ಸೈಡ್ ಯಾರೋ ಇನ್ನೊಬ್ಬ ಬಂದ. ಓಪಿ ಒಂದು ಹೆಡ್ ಶಾಟ್ ಬಿತ್ತು, ಡೌನ್ ಆದ. ಕಿಲ್ ಅದ್ ಬಿಡೋಣ. 21 ಕಿಲ್ಸ್ ಆಗೋಯ್ತು. ಇನ್ನೂ 5 ಲೈವ್ ಇದ್ದಾರೆ. ಇನ್ನೂ ಕಿಲ್ಸ್ ಸಿಗುತ್ತೆ. ಮುಂದೆ ರೆಡ್ ಮಾರ್ಕ್ ಬರ್ತಾ ಇದೆ. ಮುಂದೆನೇ ಎನಿಮಿ ಇದ್ದಾನೆ ಒಬ್ಬ. ಅವನ್ ಪಾಪ ಬೇರೆಯವ್ರಿಗೆ ಹೊಡಿತಾ ಇದ್ದಾನೆ. ಗ್ಯಾಪಲ್ಲಿ ನಾನು ಹಿಂದೆಯಿಂದ ಹೋಗಿ ಆರಾಮಾಗಿ ಅವ್ನಿಗೆ ಹೊಡಿಬೋದು. ಸರಿ, ಹೋಗಿ ಹೊಡಿಯೋಣ. ಅಲ್ಲೇ ಇಬ್ಬರಿದ್ದಾರೆ. 2 ರೆಡ್ ಮಾರ್ಕ್ ಬರ್ತಾ ಇದೆ. ಇವನೆಲ್ಲಿದ್ದಾನೆ? ವಾಲ್ ಪಕ್ಕ ಇದ್ದಾನೆ. ಅಯ್ಯೋ, ಡ್ಯಾಮೇಜ್ ಬಿದ್ದಿಲ್ಲ. ಓಪಿ ಒಂದು ಹೆಡ್ ಶಾಟ್ ಬಿತ್ತು, ಬೇಜಾನ್ ಡ್ಯಾಮೇಜ್ ಆಗಿದೆ ಅವನಿಗೆ. ಈ ಸೈಡ್ ಒಂದು ಗಾಡಿ ಬರ್ತಾ ಇದೆ. ಮಾನ್ಸ್ಟರ್ ಟ್ರಕ್ ಬೇರೆ, ಹುಷಾರಾಗಿರ್ಬೇಕು. ಇನ್ನು ಗುದ್ಬಿಟ್ಟಾನು. ಓಕೆ, ಅವ್ನು ಹಂಗೆ ಹೋದ. ಈ ಲಾಸ್ಟ್ ಝೋನಲ್ಲಿ ಗಾಡಿಗಳು ಎತ್ಕೊಂಡು ಒಳ್ಳೆ ಕಾಟ ಕೊಡ್ತಾರೆ. ಅವನು ಫುಲ್ ಡ್ಯಾಮೇಜ್ ಆಯಿತು. ಇನ್ನೊಂದು 2 ಬುಲೆಟ್ ಇದ್ದಾನೆ ಇರೋ ಮಗ. ಡೈರೆಕ್ಟ್ ಡೆತ್ ಆದ. ಹೆಂಗೋ ಟೀಮ್ ವೈಪೌಟ್ ಆಗೋಯ್ತು. ಇನ್ನು 3 ಜನ ಇದ್ದಾರೆ ಅಷ್ಟೇ. ಇಲ್ಲಿ ಇನ್ನೊಬ್ಬ ಜೀಪ್ ಬೇರೆ ಎತ್ಕೊಂಡಿದ್ದಾನೆ. ಅವನ್ ಸ್ಕಿಲ್ ಹಾಕೊಂಡಿದ್ದಾನೆ. ಏಮೇ ಸಿಗ್ತಾ ಇಲ್ಲ. ವಾಲಿಂದ ಇರೋನಿಗೆ ಲಾಂಚರ್ ಬಿಟ್ಟಿದ್ದೀನಿ. ಡ್ಯಾಮೇಜ್ ಆಯಿತು. ಅವ್ನು ವಾಲಿಂದೇನೆ ಇದ್ದಾನೆ. ಇವ್ನು ಮಾನ್ಸ್ಟರ್ ಟ್ರಕ್ ಎತ್ಕೊಂಡು ಇಲ್ಲಿಗೆ ಬಂದೇ ಬಿಟ್ಟ. ಇರೋ ಫಸ್ಟ್ ಮರದಿಂದ ಹೋಗಿ ಕವರ್ ತೊಗೊಳ್ಳೋಣ. ಓಕೆ, ಇವಾಗ ಟ್ರಕ್ ಹೊಡೆಯೋಕೆ ಟ್ರೈ ಮಾಡೋಣ. ಅವನ ಮೇಲೆ ಏಮೇ ಸಿಗಲ್ಲ. ಅಯ್ಯೋ, ಶಾರ್ಟ್ ಡಿಸ್ಟೆನ್ಸ್ ಅಲ್ಲೇ ಕುದ್ಬಿಟ್ಟ. ಅಯ್ಯೋ ದಬುರ್ದಿಲ್ಲೇ. ಈ ಗೇಮು ಹಾಳಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ತಿರ್ಗಾ ಟ್ರಕ್ ಎತ್ಕೊಂಡು ಹೋದ್ನಾ. ಅದಕ್ಕಾಗಲೇ ಫುಲ್ ಡ್ಯಾಮೇಜ್ ಆಗಿದೆ. ಇವಾಗ ಹೊಡಿಯೋಕೆ ಟ್ರೈ ಮಾಡೋಣ. ಓಕೆ, ಹೆಂಗೋ ಬೆಂಕಿ ಬಂತು. ಟ್ರಕ್ ಹೋಯ್ತು. ಟ್ರಕ್ಕಿಂದ ಇಳಿದಿದ್ದಾನೆ. ನಾನು ಫಸ್ಟ್ ಹೀಲ್ ಆಗಬೇಕು. ಈ ಸೈಡಿಂದ ಒಬ್ಬ ಬಂದ. ಎಲ್ಲ ದಬರ್ದಿಲ್ಲೆಗಳು ನನ್ನೇ ಟಾರ್ಗೆಟ್ ಮಾಡ್ತಾವ್ರೆ. ನನಗೆ ಫುಲ್ ಡ್ಯಾಮೇಜ್ ಆಗಿದೆ ಇರೋ ಮಗ. 40 HP ಆಗೋಗಿತ್ತು. ಪ್ಯಾಕ್ ಮಾಡ್ಕೊಂಡು ಹೀಲ್ ಆಗಬೇಕು. ಓಕೆ, ಸೂಪರ್ ಮೆಡಿ ಹಾಕೊಂಡಿದ್ದೀನಿ ಬೇಗ. ಇವಾಗ ವಾಲ್ ಎತ್ಬಿಟ್ಟು ಹೊಡಿಯೋಕೆ ಟ್ರೈ ಮಾಡೋಣ. ಅವನೆಲ್ಲಿದ್ದಾನೆ ನೋಡಬೇಕು. ನನ್ನ ವಾಲಿಂದನೇ ಕಾಯ್ತಾ ಇದ್ದಾನೆ. ಈ ಸೈಡಿಂದ ರಿಮೂವ್ ಮಾಡಿದ್ದೀನಿ. ಹೊಡಿತಾ ಇದ್ದಾನೆ. ಇರೋ ಇವಾಗ ಬಾರೋ. ಸ್ವಲ್ಪ ಡ್ಯಾಮೇಜ್ ಬಿತ್ತು. ವಾಲ್ ಹಾಕೊಂಡ್ಬಿಟ್ಟ. ಇವಾಗ ನಾನು ರಶ್ ಮಾಡೆಲ್ಲ ಹೊಡಿಯೋಕ್ಕಾಗಲ್ಲ. ಅಲ್ಲೇನಾದ್ರು ರಶ್ ಮಾಡಿದ್ರೆ ಡೌನಲ್ಲಿ ಇಬ್ಬರಿದ್ದಾರೆ. ಇನ್ನು ಅವರು ಹೊಡೆದ್ಬಿಡ್ತಾರೆ. ಸ್ವಲ್ಪ ಆದಷ್ಟು ಈ ಸೈಡಿಂದಾನೆ ಆಡ್ಸೋಣ. ಝೋನ್ ಬೇರೆ ಶ್ರಿಂಕ್ ಆಗ್ತಾ ಇದೆ. ಅವ್ನು ಫೈರ್ ಮಾಡೋಕ್ಕೆ ಬರ್ತಾ ಇಲ್ಲ. ಇಲ್ಲಿಂದ ಹೊಡಿಯೋಣ ಅಂದರೆ ನಾನು ಇಷ್ಟು ಓಪನಲ್ಲಿದ್ದರೂ ಅವ್ನು ಫೈರ್ ಮಾಡ್ತಾನೆ ಇಲ್ಲ. ಇವಾಗ ಬಂದ ತಾಪ್ ಮಾಡಿಬಿಟ್ಟೆ ದುರ್ಯೋಧನ. ಓಪಿ ಒಂದು ಹೆಡ್ ಶಾಟ್ ಬಿತ್ತು, ಡೌನ್ ಆದ. ಇನ್ನಿಬ್ರು ಆ ಟವರ್ ಹತ್ರನೇ ಇದ್ದಾರೆ. ಒಬ್ಬ ಕಾಣಿಸ್ದ, ಅವನಿಗೆ ಸ್ವಲ್ಪ ಡ್ಯಾಮೇಜ್ ಬಿತ್ತು. ಮತ್ತೆ ಬಂದರೆ ಅವ್ನಿಗೆ ಯಾರು ಹೊಡೆದ್ಬಿಟ್ಟ ಅನಿಸುತ್ತೆ. ಓಕೆ, ಇನ್ನೊಬ್ಬನೇ ಇರೋದು. ಅವನು ಬೇರೆ ಟೀಮ್ ಅವನು. ಇವಾಗ ಅವ್ನು ಹೊಡೆದ್ರೆ 24 ಕಿಲ್ಸ್ ಬೂಯ ಆಗುತ್ತೆ. ಈ ಸೈಡಿಂದ ರಶ್ ಮಾಡೋಣ. ಹೊರೆಯನಾಗ್ಬಿಟ್ಟಿದ್ದಾನೆ. ಇರೋ ಇನ್ನಿರೋದೊಬ್ಬ ಕೂಲಾಗಿ ಆಡ್ಕೊಂಡು ಆರಾಮಾಗಿ ಹೊಡಿಯೋಣ. ಓಕೆ, ಆ ಸೈಡ್ ಝೋನ್ ಶ್ರಿಂಕ್ ಆಗ್ತಾ ಇದೆ. ಈ ಸೈಡಿಂದ ಹೋಗಿನೇ ಹೊಡಿಯೋಣ. ಇಲ್ಲೇ ನಿಂತಿದ್ದಾನೆ. ಚಿಂದೆ ಹೆಡ್ ಶಾಟ್ ಮತ್ತೆ 24 ಕಿಲ್ಸ್ ಬೂಯ. ಅದು ಎಲ್ಲ 24 ಕಿಲ್ಸ್ ಪೀಕ್ ಅಲ್ಲೇ. ಸೊ ಗೈಸ್, ನಿಮ್ಗೇನಾದ್ರು ಈ ಪೀಕ್ ಲೆವೆಲ್ ಗೇಮ್ ಅಥವಾ ಪೀಕಲ್ಲಿ ಆಡಿರೋ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಚಾನಲ್ಗೆ ಹೊಸದಾಗಿ ಬಂದಿರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಅದ್ರ ಜೊತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಏನಾದರೂ ಒಂದು ಕಮೆಂಟ್ ಮಾಡಿ. ಅದ್ರ ಜೊತೆ ನಿಮ್ಮ ಇನ್ಸ್ಟಾ ID ಮೆನ್ಷನ್ ಮಾಡಿ. ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ. ಬರ್ಲಾ.